आपका डॉक्यूमेंट्स क्या क्या है इधर इधर का? दिल्ली का आधार कार्ड दिल्ली का आधार कार्ड है आपके पास? नहीं। आपके पास क्या है? आपके पास कुछ भी नहीं है, फिर भी आप कैसा है उधर से इधर? हाँ, दलाल दलाल आपको छोड़ा। कितना पैसा लिया है वो? 20,000 लिया है। ಬಾಂಗ್ಲಾದೇಶದವನು ನಮ್ಮ ದೇಶದಲ್ಲಿ ಬಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಡಿದ್ದಾನ. 3 ಜನ ಬಾಂಗ್ಲಾದೇಶದವರು. ನಾವು ಎಷ್ಟು ಜನ ಬಾಂಗ್ಲಾದೇಶವ್ರನ್ನ ಹಿಡಿದು ನಾವು ಇವ್ರಿಗೆ ಒಪ್ಪಿಸ್ಬೇಕು? ನಮ್ದು ಕೆಲಸನ ಇದು ಅಥವಾ ಬೇರೆ ಯಾರ್ದು ಕೆಲಸ ಇದೆ? ಭಾರತ ದೇಶದ ಧರ್ಮಛತ್ರ ತಿಳ್ಕೊಂಡಿದ್ದಾರೆ ನಮ್ಮ ಮಕ್ಕಳು. ಯಾರಾದ್ರೂ ಬರ್ಬೋದು, ಯಾರು ಹೋಗ್ಬೋದು, ಏನು ಡಾಕ್ಯುಮೆಂಟ್ಸ್ ಇಲ್ಲ ನನ್ನ ಹತ್ರ. आपके पास क्या डॉक्यूमेंट्स है? क्या भी डॉक्यूमेंट नहीं. ಏನು ಅಕ್ರಮ ಬಾಂಗ್ಲಾ ನುಸುಳುಕೋರರು ಏನಿದ್ದಾರೆ, ಏನು ಬಾಂಗ್ಲಾದೇಶದಿಂದ ಇಲ್ಲಿ ಬಂದು ನಮ್ಮ ಭಾರತದಲ್ಲಿ ಏನು ವಾಸ ಮಾಡ್ತಾ ಇದ್ದಾರೋ ಇಲ್ಲಿಗಲ್ ಆಗಿ ತಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲಾ ಪ್ರತಿಯೊಂದನ್ನ ರೆಡಿ ಮಾಡ್ಕೊಂಡು, ಬ್ಯಾಂಕ್ ಪಾಸ್ಬುಕ್ ಆಯ್ತು, DL ಆಯ್ತು, ಪ್ರತಿಯೊಂದು ಡಾಕ್ಯುಮೆಂಟ್ ಗಳು ಇವ್ರ ಹತ್ರ ಇದೆ ಬಾಂಗ್ಲಾದೇಶದವ್ರು ಅಂತ ಅಂದು ನಮ್ಮ ಹತ್ರನೂ ರೆಕಾರ್ಡ್ಸ್ ಇದೆ. ನಾವು ಈಗ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ನಾವು ಇವ್ರನ್ನ ಕರ್ಕೊಂಡ್ ಬಂದಿದೀವಿ, ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ತದನಂತರ ಈಗ ನಾನು 2 ನಿಮಿಷ ಇವ್ರ ಜೊತೆ ಮಾತಾಡ್ತೀನಿ, ಏನ್ ವಿಷಯ ಅನ್ನೋದು ಇವ್ರ ಹತ್ರ ತಿಳ್ಕೊತೀನಿ. भैया आप डायरेक्टली आप बोलना है, आप कहाँ से हो? आप कहाँ से आए? बांग्लादेश से आए आप भी बांग्लादेश से? आप भी बांग्लादेश से? आपका डॉक्यूमेंट्स क्या क्या है इधर का? दिल्ली का आधार कार्ड दिल्ली का आधार कार्ड है आपके पास? नहीं। आपके पास क्या है? आपके पास कुछ भी नहीं है, फिर भी आप कैसा है उधर से इधर? कितना क्या पैसा दे के आए? कोई एजेंट इधर पे आकर आपको लेकर के छोड़ा? कैसा है आप? जोर से बोलना है। हाँ, दलाल दलाल आपको छोड़ा। कितना पैसा लिया है वो? जोर से बोलना है। 20,000 लिया है। 20,000 लेके उधर बांग्ला से आपको इंडिया को छोड़ देते हैं इधर पे. ನೋಡಿ ಸ್ನೇಹಿತರೆ, ಏನ್ ವಿಷಯ ಏನಪ್ಪಾ ಅಂತಂದ್ರೆ 20,000 ತಗೊಂಡು ಇವ್ರ ದಲ್ಲಾಳಿಗಳು ಅಲ್ಲಿ ಬಾಂಗ್ಲಾದೇಶದಿಂದ ಇಲ್ಲಿ ನಮ್ಮ ಏನು ಭಾರತಕ್ಕೆ ತಂದ್ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ಇದರ್ का ಲೈಸೆನ್ಸ್ ಇದರ್ का है गांव का है? ಇದರ್ का ಲೈಸೆನ್ಸ್ ನೋಡಿ. ಬಾಂಗ್ಲಾದೇಶದವನು ನಮ್ಮ ದೇಶದಲ್ಲಿ ಬಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಡಿದ್ದಾನ. ಆಧಾರ್ ಕಾರ್ಡ್ ಬಿ ಬನಾಯ, ಆಧಾರ್ ಕಾರ್ಡ್ ಬಿ ಡೆಲ್ಲಿ का ಆಧಾರ್ ಕಾರ್ಡ್ ಬನಾಯ. ನೋಡಿ ಸ್ನೇಹಿತರೆ, 3 ಜನ ಬಾಂಗ್ಲಾದೇಶದವರು. ನಾವು ಎಷ್ಟು ಜನ ಬಾಂಗ್ಲಾದೇಶವ್ರನ್ನ ಹಿಡಿದು ನಾವು ಇವ್ರಿಗೆ ಒಪ್ಪಿಸ್ಬೇಕು? ನಮ್ದು ಕೆಲಸನ ಇದು ಅಥವಾ ಬೇರೆ ಯಾರ್ದು ಕೆಲಸ ಇದೆ? ಇವ್ರು ಓಪನ್ ಟೋಪನ್ ದಿಲ್ದಾರ್ ಆಗಿ ಇವಾಗ ನಾನು ಬಾಂಗ್ಲಾದೇಶ ಬಿಟ್ಟು ಬಾಂಗ್ಲಾದೇಶ ಇಲ್ಲಿ ಬಂದ್ಬಿಟ್ಟು DL ಮಾಡ್ಕೊಂಡು ಲಾರಿನ ಅಥವಾ ಏನೋ ಓಡಿಸ್ತಾ ಇದ್ದಾನ. ಏನಾರ ಆಗ್ಬಿಡ್ತು, ಗಾಡಿನ ಏನೋ ತೊಂದ್ರೆ ಆಗ್ಬಿಟ್ರೆ ಇವನ್ ಬಾಂಗ್ಲಾದೇಶ ಹೋಗ್ಬಿಟ್ರೆ ಯಾರಿಗೆ ಹಿಡಿತೀರಾ ನೀವು? DL ಮಾತ್ರ ನಮ್ ದೇಶದ ಇದೆ ಅಂತೆ. ಭಾರತ ದೇಶದ ಧರ್ಮಛತ್ರ ತಿಳ್ಕೊಂಡಿದ್ದಾರೆ ನಮ್ಮ ಮಕ್ಕಳು. ಯಾರಾದ್ರೂ ಬರ್ಬೋದು, ಯಾರು ಹೋಗ್ಬೋದು, ಏನು ಡಾಕ್ಯುಮೆಂಟ್ಸ್ ಇಲ್ಲ ನನ್ನ ಹತ್ರ. आपके पास क्या डॉक्यूमेंट्स है? क्या भी डॉक्यूमेंट नहीं. ಆಧಾರ್ ಇವ್ನು ಏನು ಮಾಡಿಸ್ಕೊಂಡಿಲ್ಲ, ಏನು ಲಿಸ್ಟ್ ಬಂದು ಇನ್ನು ಏನೋ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾನ. ಅವ್ರಿಬ್ರು ಏನು ಆಧಾರ್ ಕಾರ್ಡ್ ಇಲ್ಲ. ಇವ್ರು ಹೆಂಗ್ ಬೇಕಂಗ್ ಬರ್ಬೋದು, ಹೆಂಗ್ ಬೇಕಂಗ್ ಹೋಗೋದು. ಯಾರೋ ದಲ್ಲಾಳಿ ಅಂತೆ, ಏನು ದಲ್ಲಾಳಿಗೆ ಯಾರ್ ಬೇಕು ತಂದ್ ಬಿಡ್ಬೋದಾ? ಸ್ಪೆಷಲ್ ಸ್ಕ್ವಾಡ್ ರಚನೆ ಮಾಡಿದಂದ್ರು. ಎಲ್ಲಿಗೆ ಸ್ಕ್ವಾಡ್ ರಚನೆ ಮಾಡಿದೀರಾ? ಯಾರಿಗೆ ಹಿಡಿತಾ ಇದ್ದೀರಾ? ಎಷ್ಟು ಜನ ಬಾಂಗ್ಲಾದೇಶದವ್ರು ಇನ್ನೂ ಇದಾರ ನೋಡಿ. ಇವತ್ತೇ 3 ಜನ ಬಾಂಗ್ಲಾದೇಶದವರು 1 ವರ್ಷ 5 ತಿಂಗಳು 6 ತಿಂಗಳೇ ಬಂದಿದಾರಂತೆ. ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ಅವ್ರು ಹೇಳ್ತಾ ಇದಾರೆ ನಮ್ಮ ಹತ್ರ ಭಾರತ ದೇಶದ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ನಾವು ಢಾಕಾದವರು ಬಾಂಗ್ಲಾದೇಶ ಬಂದಿದ್ದೇವೆ ಇಲ್ಲಿಗೆ. ಮತ್ತೆ ನಮ್ಮ ಭಾರತ ದೇಶದ DL ಇದೆ ಅಂತ, ಡ್ರೈವಿಂಗ್ ಲೈಸೆನ್ಸ್. ಅವ್ನಿಗೆ ನಮ್ಮ RTO ಇನ್ಸ್ಪೆಕ್ಟರ್ ಹೆಂಗ್ ಕೊಟ್ರೋ ಗೊತ್ತಿಲ್ಲ. ನಮ್ಮ ಭಾರತ ದೇಶದವರಿಗೆ DL ಸಿಗಲ್ಲ ಇಲ್ಲಿ. ಬಾಂಗ್ಲಾದೇಶ ಬಂದವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತ ಅವನ ಹತ್ರ.